ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷೆ ವಿಶ್ವಪ್ರಿಯೆ ವಿಶ್ವಮನೋನುಕೂಲೆ ತದ್ವಾದ ಪದ್ಮಂ ಮಹಿ ಸನ್ನಿಧತ್ವ ಮಹಾದೇವ್ಯೇಶ್ಚ ವಿದ್ಮಹೆ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತೆ. ಸಮಸ್ತ ವೀಕ್ಷಕರಿಗೆ ಶ್ರೀಧರ ಭಟ್ಟಾಚಾರ್ಯ ಗುರೂಜಿ ಮಾಡುವ ನಮಸ್ಕಾರಗಳು. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ? ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಿಯನ್ನ ಹೊಂದತಕ್ಕಂತ ಸಮಯದಲ್ಲಿದ್ದೀರಾ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ನನ್ನ ಮನಸ್ಸಿನಲ್ಲಿ ನೆನೆಯುತ್ತಾ, ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನ ಮಾಡ್ತಾ, ಮೇ ತಿಂಗಳು ದ್ವಾದಶ ರಾಶಿಯ ಗೋಚಾರ ಫಲಗಳು ಹೇಗಿದೆ? ಮೇ ತಿಂಗಳಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾರೆ, ಆಯಾ ರಾಶಿಗಳಿಂದ ಫಲಗಳನ್ನ ಏನ್ ಕೊಡ್ತಾರೆ, ನಿಮಗೆ ಅದೃಷ್ಟವೋ ದುರಾದೃಷ್ಟವೋ ಅನುಕೂಲವೋ ಅನಾನುಕೂಲವೋ ಇವೆಲ್ಲದರ ಬಗ್ಗೆ ಚಿಂತನೆಯನ್ನ ನಾವು ನಡೆಸಿದಾಗ, ಈ ಮೇ ಮಾಸದಲ್ಲಿ ಮಾಸ ಭವಿಷ್ಯದತ್ತ ನಾವು ಗಮನವನ್ನ ಕೊಟ್ಟಾಗ, ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಜನ್ಮದಲ್ಲೇ ರಾಹು. ನಾನು ಇಂದಿನ ಸಂಚಿಕೆಯಲ್ಲಿ ಕುಂಭರಾಶಿಯವರಿಗೆ ಹೇಳಿದ್ದೆ, ರಂಧ್ರ ರಾಹು ದೋಷ. ಎಷ್ಟು ದುಡಿದ್ರು ಕೈಯಲ್ಲಿ ನಿಲ್ಲಲ್ಲ. ಪಾತ್ರೆ ತೂತಾಗ್ಬಿಟ್ಟಿದೆ, ಅದ್ರಲ್ಲಿ ನೀರು ಹಾಕಿ, ಹಾಲು ಹಾಕಿ, ಮೊಸರು ಹಾಕಿ, ತುಪ್ಪ ಹಾಕಿ, ಎಣ್ಣೆ ಹಾಕಿ, ಏನಿರುತ್ತೆ ಎಲ್ಲ ಸೋರು ಹೋಗುತ್ತೆ. ಇನ್ನ ಒಂದು ಕಡೆ ಏಳರಾಟ ಶನಿ, ಇನ್ನೂ ಮೀನ ರಾಶಿ ಬಿಟ್ಟು ಮೇಷರಾಶಿಗೆ ಹೋಗೋ ತನಕ ಏಳರಾಟ ಶನಿ ಮುಗಿಯಲ್ಲ. ಆದ್ರೆ ಪಂಚಮ ಸ್ಥಾನದಲ್ಲಿ ಗುರು ಇದ್ದಾನೆ. ಗುರು ಬಲ ಅಂತಕ್ಕಂಥದ್ದಿದೆ. ಆ ಗುರು ಬಲ ಅಂತಕ್ಕಂಥದ್ದು ಇರೋದ್ರಿಂದಾನೇ ನಿಮ್ಮನ್ನ ಕಾಪಾಡ್ತಾ ಇರ್ತಕ್ಕಂಥದ್ದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಅನ್ಕೊಂಡಿದ್ದೀರಾ ಗುರು ಬಲ ಅಂತಕ್ಕಂಥದ್ದು ಏನಾದ್ರೂ ನಿಮಗಿಲ್ಲ ಅಂದಿದ್ರೆ, ಒಂದು ಕಡೆ ಏಳರಾಟ ಶನಿ, ಇನ್ನೊಂದು ಕಡೆ ನಿಮಗೆ ಜನ್ಮದಲ್ಲೇ ರಾಹು, ಬಹಳಷ್ಟು ತೊಂದರೆ ತಾಪತ್ರಯಗಳನ್ನ ಅನುಭವಿಸಬೇಕಾಗತ್ತೆ. ಸಪ್ತಮ ಸ್ಥಾನದಲ್ಲಿ ಕೇತು ಇದ್ದಾನೆ, ಇನ್ನು ಕುಜ ಸ್ವಕ್ಷೇತ್ರದಲ್ಲಿದ್ದಾನೆ. ಇನ್ನಲ್ಲಿ ಅನುಕೂಲಗಳನ್ನು ಪಡೆಯಲಿಕ್ಕೆ ಸಾಧ್ಯ ನೀವು. ಆದ್ರೆ ಗುರು ಬಲ ಅಂತಕ್ಕಂಥದ್ದು ಇದೆಯಲ್ಲ, ಆ ಗುರು ಬಲ ಅಂತಕ್ಕಂಥದ್ದು ನಿಮ್ಮನ್ನು ಹಿಡಿತಾ ಇದೆ. ಏನೇನು ಯೋಚನೆ ಮಾಡ್ತಾ ಇದ್ದೀರಾ? ತಲೆಯಲ್ಲಿ ಏನೇನು ಓಡ್ತಾ ಇದೆ ನಿಮಗೆ? ಕಳ್ಳತನ ಮಾಡಬೇಕು ಅಂತ ಕೂಡ ಆಲೋಚನೆ ಮಾಡ್ಬಿಡ್ತೀರಾ ನೀವು, ಆರ್ಥಿಕ ಪರಿಸ್ಥಿತಿಗೋಸ್ಕರ. ಹೌದಲ್ವಾ? ಆ ರೀತಿ ಮಾಡಬೇಡಿ. ಅದನ್ನೇ ಹೇಳೋದು, ಗ್ರಹಚಾರ ಯಾರನ್ನೂ ಕೂಡ ಬಿಟ್ಟಿದ್ದಲ್ಲ, ಮಾಡಿಸ್ಬಿಡುತ್ತೆ. ಅದಕ್ಕೋಸ್ಕರನೇ ಮೊದಲು ನೀವು ಮನಸ್ಸನ್ನ ಏಕಾಗ್ರತೆಯಲ್ಲಿ ಇಟ್ಕೊಳ್ತಕ್ಕಂತ ಕೆಲಸವನ್ನ ಮಾಡಿ. ಈಗ ಕಷ್ಟ ಕಾಲಗಳು ನಿಜ, ಸುಖ ಅಂತಕ್ಕಂಥದ್ದು ಬರುತ್ತ್ರಿ, ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡ್ತಕ್ಕಂತ ಕೆಲಸವನ್ನ ಮಾಡಿ. ಅನುಕೂಲಗಳು ಶತಸಿದ್ಧವಾಗತ್ತೆ. ಈ ಕುಂಭರಾಶಿಯವರಿಗೆ ಸ್ವಲ್ಪ ಚಂಚಲತೆ ಅಧಿಕ. ಯಾಕೆಂದ್ರೆ ಕುಂಭ ಅಂದ್ರೆ ಕುಂಭದಲ್ಲಿ ಒಳಗಡೆ ಇರತಕ್ಕಂಥದ್ದೇನು? ನೀರು. ತೂಕವಾಗಿರ್ತಕ್ಕಂಥ ಕೆಲಸವನ್ನ ಮಾಡಿ. ಬರೀ ಸುಳ್ಳು ಹೇಳ್ತೀರಾ. ಅರಿಷಡ್ ವರ್ಗಗಳನ್ನ ಯಾವ ರೀತಿ ಬೇಕೋ ಆ ರೀತಿ ಉಪಯೋಗಿಸ್ಕೋತೀರ. ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ, ದಾರಿ ಕಾಣ್ತಾ ಇಲ್ಲ. ಅಲ್ಲಿ ಕಿತ್ಕೊಂಡು ಬರ್ತೀರಾ, ಇಲ್ಲಿ ಹಾಕ್ತೀರಾ, ಇಲ್ಲಿ ಕಿತ್ಕೊಂಡು ಬರ್ತೀರಾ, ಇನ್ನೊಂದು ಕಡೆ ಹಾಕ್ತೀರಾ. ಅಯ್ಯೋ ಬಡ್ಡಿ ಕಟ್ಟಕ್ ಆಗ್ತಾ ಇಲ್ಲ, ಅಯ್ಯೋ ಲೋನ್ ಕಟ್ಟಕ್ ಆಗ್ತಾ ಇಲ್ಲ. ಆದ್ರೂ ನಿಮ್ ಜೀವನ ನಡೀತಾ ಇದೆ ಅಲ್ವಾ? ಏನ್ ಕಮ್ಮಿ ಆಗಿದೆ ನಿಮ್ಮ ಜೀವನದಲ್ಲಿ? ಊಟ ಮಾಡ್ತಾ ಇಲ್ವಾ? ನಿದ್ದೆ ಮಾಡ್ತಾ ಇಲ್ವಾ? ಮೈ ಮೇಲೆ ಬಟ್ಟೆ ಹಾಕೊಂಡಿಲ್ವಾ? ಎಲ್ಲವೂ ಕೂಡ ಭಗವಂತ ಕೊಟ್ಟಿದ್ದಾನೆ. ಕಷ್ಟ ಅಂತಕ್ಕಂಥದ್ದಷ್ಟೇ. ಯಾಕೆಂದ್ರೆ ಆ ರಂಧ್ರ ರಾಹು ದೋಷ ಅಂತಕ್ಕಂಥದ್ದಿದೆ. ಅದರಿಂದಾನೇ ಸ್ವಲ್ಪ ಸಮಸ್ಯೆಗಳು. ಇನ್ನು ಕೆಲವರಿಗೆ ಪಾಪ ಅದರಲ್ಲೂ 36 ವರ್ಷ ಮೇಲಾಗಿರ್ತಕ್ಕಂಥವರಿಗೆ ಈ ರಂಧ್ರ ರಾಹು ದೋಷ ಅಂತಕ್ಕಂಥದ್ದು, ಕುಂಭರಾಶಿಯವರಿಗೇನಾದ್ರು 36 ವರ್ಷದ ಮೇಲೆ ಇರ್ತಕ್ಕಂಥವ್ರಿಗೇನಾದ್ರು ಏನಪ್ಪಾ ಆಗತ್ತೆ ಅಂತ ಅಂದ್ರೆ, ಬರೀ ಹಾಸ್ಪಿಟಲ್ ಖರ್ಚು,
ಆಪರೇಷನ್ನು ಇಲ್ಲ, ಸಾಲ ಇಲ್ಲ, ಖರ್ಚು ಇಲ್ಲ, ಅದು ಇದು ಬರೀ ಇದೆ. ಶರೀರಕ್ಕೆ ತೊಂದರೆ ಅಂತಕ್ಕಂಥದ್ದು ಹೇಳುತ್ತೆ. ಸ್ವಲ್ಪ ಜಾಗ್ರತೆಯನ್ನ ತಪ್ಪಿದರೆ ಪ್ರಾಣಹಾನಿಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ವಾಹನ ಚಾಲನೆ ಮಾಡೋರು, ಬಹಳಷ್ಟು ಜನ ವಾಹನ ಚಾಲಕರಿದ್ದೀರಾ ಕುಂಭರಾಶಿಯವರು, ಏಕಾಗ್ರತೆ ಇಟ್ಕೊಳ್ಳಿ. ಏಕಾಗ್ರತೆ ಇಲ್ಲ ಅಂತ ಅಂದ್ರೆ ನೀವು ಇಲ್ಲದೆ ಇರ್ತಕ್ಕಂಥ ಸಮಸ್ಯೆಗಳನ್ನ ವಾಹನ ಚಾಲನೆಯಲ್ಲಿ ಅನುಭವಿಸಬೇಕಾಗತ್ತೆ. ಎಚ್ಚರಿಕೆಯನ್ನ ವಹಿಸಿ. ಇನ್ನು ಮನೆಯಲ್ಲಿ ಕೌಟುಂಬಿಕ ಅನ್ಯೋನ್ಯತೆ. ಈ ಕೌಟುಂಬಿಕ ಅನ್ಯೋನ್ಯತೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ಕೂಡ ಸ್ವಲ್ಪ ಕಮ್ಮಿ. ಕುಟುಂಬದವರೇ ಶತ್ರುಗಳಾಗ್ತಾರ್ರಿ. ಹೆಂಡತಿನೇ ಬಾಯಿ ಬಂದಾಗ ಬೈತಾಳೆ, ಬೈಸ್ಕೋಬೇಕು. ಗಂಡನೇ ಬಾಯಿ ಬಂದಾಗ ಬೈತಾನೆ, ಬೈಸ್ಕೋಬೇಕು. ಕುಂಭರಾಶಿಯವರಿಗೆ ಏನು ಇಲ್ಲ ಅಂದ್ರೆ ಅಪ್ಪನೇ ಬೈತಾರೆ. ಪಕ್ಕದಲ್ಲಿರೋರು, ಪಕ್ಕದ ಮನೆಯವನು ಬಂದು ಜಗಳ ಮಾಡ್ತಾನೆ. ಏನೋ ಇಸ್ಕೊಂಡಿರ್ತೀರಾ, ಅದನ್ನು ಕೊಡೋದು ಮರೆತು ಬಿಟ್ಟಿರ್ತೀರಾ. ಅದು ಒಂದು ಕಾರಣ ಅವನಿಗಷ್ಟೇ. ಈ ರೀತಿ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಆದರೆ ಧೃತಿಗೆಡಬೇಡಿ, ಯೋಚನೆ ಮಾಡಬೇಡಿ. ಪ್ರತಿನಿತ್ಯ ಬೆಳಗ್ಗೆ ಮತ್ತೆ ಸಂಜೆ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತೋ ಶಿವರೂಪಾಯ, ವೃಕ್ಷ ರಾಜಾಯ ತೇನ್ ನಮಃ, ಈ ಮಂತ್ರವನ್ನ ಬೆಳಗ್ಗೆ 108 ಬಾರಿ, ಸಂಜೆ 108 ಬಾರಿ, ಉದಯ ಸೂರ್ಯನ ದರ್ಶನ ಮತ್ತೆ ಅಸ್ತಮ ಸೂರ್ಯ ದರ್ಶನ, ಈ 2 ಬಾರಿ ನಿಯಮಬದ್ಧವಾಗಿ ನೀವು ಆಚರಣೆ ಮಾಡಿ. ಸ್ವಲ್ಪ ಈ ಮಾಸದಲ್ಲಿ ಪಕ್ಷಿಗಳಿಗೆ ಧಾನ್ಯ ಮತ್ತೆ ನೀರನ್ನ ಇಡ್ತಕ್ಕಂಥ ಕೆಲಸವನ್ನ ಮಾಡಿ. ಆಗ ಬರ್ತಕ್ಕಂಥ ದೋಷ ಪ್ರಮಾಣಗಳು ಕಮ್ಮಿ ಆಗತ್ತೆ, ಅನುಕೂಲಗಳು ಶತಸಿದ್ಧವಾಗತ್ತೆ.